ಈಗ ಮೆಟ್ರೋ ಪ್ರೈಸ್ ಹೈಕ್ ಮಾಡಿದಾರಲ್ವಾ, ನಿಮ್ಗೆ ಇನ್ಕನ್ವೀನಿಯನ್ಸ್ ಅನ್ಸ್ತಿದ್ಯಾ? ಸ್ವಲ್ಪ ಅದು ಒಂದ್ ಸೈಡ್ ದಿನದ್ದು ಒಂದ್ ಸೈಡ್ 150 ಆಗುತ್ತೆ, ಮತ್ತೆ ಮತ್ತೊಂದ್ ಸೈಡ್ 300 ಆಗುತ್ತೆ ಟೋಟಲ್. ದಿನ 300 ಅಂದ್ರೆ ಮಂತ್ಲಿ ಟ್ರಾವೆಲ್ ಕಾಸ್ಟ್ ಜಾಸ್ತಿ ಆಗುತ್ತಲ್ವಾ. ಓಕೆ ಸೊ ಸ್ವಲ್ಪ ಇನ್ಕನ್ವೀನಿಯನ್ಸ್ ಇದೆ, ಬಟ್ ನೋಡ್ಬೇಕು ಹೌ ಇಟ್ ಪ್ಲೇಸ್ ಔಟ್. ಓಕೆ. ಈಗ ನೀವು ಸ್ಟೂಡೆಂಟ್ ಅಂತ ಹೇಳಿದ್ರೆ ನಿಮ್ಗೆ ಹಾ. ಎಕ್ಸ್ಪೆನ್ಸಸ್ ಆಲ್ರೆಡಿ ಜಾಸ್ತಿ ಇರುತ್ತೆ. ಹೌದು. ಸೊ ಇದು ತುಂಬಾ ಬರ್ಡನ್ ಅನ್ಸ್ತಾ ಇದೆಯಾ ಹಾಗೆ? ಹೌದು ಹೌದು, ದಿಸ್ ಇಸ್ ಅ ಲಿಟಲ್ ಬರ್ಡನ್ ಸಮ್. ಹೌದು, ಮಂತ್ಲಿ ಎಕ್ಸ್ಪೆನ್ಸಸ್ ಮ್ಯಾನೇಜ್ ಮಾಡಕ್ ಕಷ್ಟ ಆಗುತ್ತೆ. ಸೊ ನಿಮ್ ಪೇರೆಂಟ್ಸ್ ಏನ್ ಹೇಳ್ತಾರೆ? ಅವರು ಬಿಕಾಸ್ ಐ ಆಮ್ ನಾಟ್ ಎ ಲೋಕಲೈಟ್, ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ಅವ್ರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ದೇ ವಿಲ್ ಹ್ಯಾವ್ ಅ ಬೆಟರ್ ಒಪಿನಿಯನ್ ಅಂತ ಅನ್ಸುತ್ತೆ. ಬಟ್ ಸ್ಟೂಡೆಂಟ್ಸ್ ಗೆ ಹೂ ಕಮ್ ಫ್ರಮ್ ಔಟ್ಸೈಡ್ ಅವರಿಗೆ ತುಂಬಾ ಕಷ್ಟ ಆಗತ್ತೆ ಅಂತ ಅನ್ಸುತ್ತೆ. ಗವರ್ಮೆಂಟ್ ಗೆ ಏನ್ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀರಾ ಈಗ ಪ್ರೈಸ್ ಹೈಕ್ ಆಗಿರೋದ್ರಿಂದ? ನಾನು ಐ ಆಮ್ ಅಗೇನ್ಸ್ಟ್ ದ ಪ್ರೈಸ್ ಹೈಕ್. ನಂಗೆ ಯಾಕೆ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಇಫ್ ದೇರ್ ಇಸ್ ಅ ವ್ಯಾಲಿಡ್ ರೀಸನ್ ಓಕೆ, ಬಟ್ ಇಫ್ ದೇರ್ ಇಸ್ ನೋ ವ್ಯಾಲಿಡ್ ರೀಸನ್ ಐ ಆಮ್ ಅಗೇನ್ಸ್ಟ್. ಬಟ್ ಯು ಆರ್ ಕಂಫರ್ಟೇಬಲ್ ಈಗ ಇಷ್ಟಿದ್ರು ನೀವು ಓಡಾಡ್ಬೇಕು ಬಿಕಾಸ್ ಮನೆ ದೂರ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.